ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ಜೀವವಾಯಿತು, ಆ ವಾಕ್ಯವೇ ಮಾಂಸವಾಯಿತು. ವಾರ್ತೆ ಎಂಬುವರು ಮನುಷ್ಯರಾದರು. ಪ್ರೀಸ್ ದಿ ಲಾರ್ಡ್. ವಾರ್ತೆ ಎಂಬುವವರೇ ಮನುಷ್ಯರಾದರು. ಆದಿಯಲ್ಲಿದ್ದಂತಹ ವಾಕ್ಯ ಮನುಷ್ಯರಾದರು. ಪ್ರಭು ಯೇಸು ಕ್ರಿಸ್ತರು. ಆಮೆನ್, ಆಮೆನ್. ಪ್ರಭು ಯೇಸು ಕ್ರಿಸ್ತರು. ಒಂದು ಹಾಡು ನನ್ನ ನೆನಪಿಗೆ ಬರ್ತದೆ. ಆದಿಯ ವಾರ್ತೆ ಇದು, ಸುಮಾರ್ಗ ದೀಪವಿದು, ಕತ್ತಲೆ ನೀಗಿಸಿ ಬೆಳಕನ್ನು ತಂದ ಆದಿಯ ವಾರ್ತೆ. ಪ್ರಿಯರೇ, ನಾವು ಪ್ರತಿದಿನವೂ ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ, ದೇವರನ್ನು ಆರಾಧಿಸುತ್ತೇವೆ, ದೇವರಲ್ಲಿ ಪ್ರಾರ್ಥಿಸುತ್ತೇವೆ, ಜಪಸರಗಳನ್ನು ಹೇಳುತ್ತೇವೆ, ನಾವು ಬಲಿಪೂಜೆಯಲ್ಲಿ ಭಾಗವಹಿಸುತ್ತೇವೆ, ಸಂಭ್ರಮಿಕ ಪ್ರಾರ್ಥನೆಯಲ್ಲಿ ಒಂದಾಗುತ್ತೇವೆ, ಧ್ಯಾನಗಳಲ್ಲಿ ಒಂದರಾಗುತ್ತೇವೆ. ಹೌದಲ್ಲ? ಹೌದು, ಹೌದು. ದಿನಂಪ್ರತಿ ನಾವು ಮಾಡುವಂತಹ ಈ ಪ್ರಾರ್ಥನೆ ಆರಾಧನೆಗಳು, ಈ ಪ್ರಾರ್ಥನೆಯ ಸಮಯಗಳು ಯಾರಿಗೆ ಮೆಚ್ಚುಗೆಯಾಗಿದೆ? ಯಾರಿಗೆ ಮೆಚ್ಚುಗೆಯಾಗಿದೆ? ದೇವರು ಹೇಳುತ್ತಾರೆ, ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಾವು ಧ್ಯಾನ ಮಂದಿರಗಳಲ್ಲಿಯೂ ಕೇಳುತ್ತೇವೆ, ನಾವು ಸಹ ಪವಿತ್ರ ಗ್ರಂಥವನ್ನು ಓದುತ್ತೇವೆ. ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯೇನು ಕಿವುಡಲ್ಲ. ಹೌದಲ್ಲ? ಎಸ್, ದೇವರ ವಾಕ್ಯ. ಯಾರು ಯಾರಿಗೆ ಹೇಳಿದ್ದು? ನಿನ್ನನ್ನು ರಕ್ಷಿಸಲಾರದ ನನ್ನ ಕೈಯೇನು ಮೋಟುಗೈಯಲ್ಲ. ದೇವರ ವಾಕ್ಯ. ಯಾರು ಯಾರಿಗೆ ಹೇಳಿದ್ದು? ಪ್ರಿಯರೇ, ಈ ವಾಕ್ಯಗಳು ಯಾರು ಯಾರಿಗೆ ಹೇಳಿದರು? ಯಾವಾಗ ಹೇಳಿದರು? ಯಾವುದಕ್ಕಾಗಿ ಹೇಳಿದರು? ಆದರೆ ನಾವು ಹೇಳ್ತೇವೆ, ಇದು ನನಗೆ ಹೇಳಿದರು, ಇದು ನನಗೆ ಹೇಳಿದ ವಾಕ್ಯ. ಯಾವುದಕ್ಕಾಗಿ ನನಗೆ ಹೇಳಿದ ವಾಕ್ಯ ಎಂದು ತೆಗೆದುಕೊಳ್ಳುತ್ತೇವೆ? ವಿಶ್ವಾಸದ ನಿಮಿತ್ತವಾಗಿ. ಬೈಬಲ್ನ ಒಂದೊಂದು ವಚನಗಳನ್ನ, ವಾಕ್ಯಗಳನ್ನ ನಾವು ನಮ್ಮ ಸ್ವಂತವಾಗಿಸಿಕೊಳ್ಳುವುದು ವಿಶ್ವಾಸದ ನಿಮಿತ್ತವಾಗಿ ಮಾತ್ರವೇ. ಇವತ್ತು ನಾವು ಪವಿತ್ರಾತ್ಮ ಧ್ಯಾನ 35ನೇ ಧ್ಯಾನವನ್ನು ನಾವು ಚಿಂತಿಸ್ತಾ ಇದ್ದೇವೆ. We are listening the word of God, the 34th episode in the Holy Spirit. ನೀವೆಲ್ಲ ಒಳ್ಳೆಯವರು, ಖಂಡಿತವಾಗಿಯೂ ನೀವೆಲ್ಲ ಒಳ್ಳೆಯವರು. ನಿಮ್ಮೆಲ್ಲರಲ್ಲಿ ಒಳ್ಳೆಯದಿದೆ, ಎಲ್ಲರಲ್ಲಿ ಒಳ್ಳೆಯದಿದೆ. ಆ ಒಳ್ಳೆಯತನದಲ್ಲಿ ಸ್ವಲ್ಪ ಕೆಟ್ಟತನವಿದೆ ಅಷ್ಟೇ. ಆದರೆ ಈ ಸ್ವಲ್ಪ ಕೆಟ್ಟತನವೂ ಸಹ ನಿಮ್ಮಿಂದ ಬರುವುದಲ್ಲ, ನನ್ನಿಂದ ಬರುವುದಲ್ಲ, ಶೋಧಕನಾದ ಸೈತಾನನಿಂದ ಬರುವಂಥದ್ದು. ಕಾರಣ, ದೇವರಿಗೂ ನನಗೂ, ಅಂದರೆ ದೇವರಿಗೂ ನಿಮಗೂ ಇರುವ ಒಂದು ಸಂಬಂಧವನ್ನ ಸೈತಾನನು ದೂರ ಮಾಡಲು ಯತ್ನಿಸಲು ನಮ್ಮ ಮೇಲೆ ಬೀಸುವ ಬಲೆಯೇ ಶೋಧಕನ ಪ್ರಚೋದನೆ.
ಪ್ರೈಸ್ತಲ. ಹೌದು ಪ್ರಿಯರೇ, ದೇವರು ನಮಗೆಲ್ಲರಿಗೂ ದೇವರು ಗೊತ್ತು, ಹೌದಲ್ಲ? ಎಲ್ರಿಗೂ ದೇವರು ಗೊತ್ತು. ಬೆಳಿಗ್ಗೆನೆ ಎದ್ದು ಪ್ರಾರ್ಥನೆಗೆ ಕುಳಿತುಕೊಳ್ಳದೆ ಹೋದರೆ, ಅಥವಾ ದೇವರ ಮುಂದೆ ಕುಳಿತು ಅಲೆಲಿಯ 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 ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಎಂದು ಸ್ತುತಿಸದೆ ಹೋದರೆ, ಅಥವಾ ನಮ್ಮ ಮರಿಯ ಪ್ರಸಾದ ಪೂರ್ಣಿಯ ಕರ್ತರು ನಿಮ್ಮೊಡನೆ ಇದ್ದಾರೆ ಎಂದು ಹೇಳದೆ ಹೋದರೆ, ಇರಲಿ ಜಪಸರ ಒಂದು ಕಡೆ ಇಟ್ಟುಬಿಡೋಣ. ದೇವರನ್ನ ಆರಾಧಿಸಿ ಸ್ತುತಿಸಿ ಕೈತಟ್ಟಿ ಕರಗಳನ್ನ ಎತ್ತಿ ಮಂಡಿ ಊರಿ ಪ್ರಾರ್ಥನೆ ಮಾಡದೆ ಹೋದ್ರೆ, ಅಯ್ಯಯ್ಯೋ ದೇವರೇ, ಅಯ್ಯಯ್ಯೋ ನನ್ನ ಮಗ ನನ್ನ ಸ್ತುತಿಸ್ಲಿಲ್ವಲ್ಲ, ಅಯ್ಯೋ ನನ್ನ ಮಗಳು ನನ್ನ ಸ್ತುತಿಸ್ಲಿಲ್ವಲ್ಲ, ನನ್ನ ಬಂದು ಆರಾಧಿಸ್ಲಿಲ್ವಲ್ಲ, ನನ್ನ ಮುಂದೆ ಕೈ ಚಪ್ಪಾಳೆ ತಟ್ಲಿಲ್ವಲ್ಲ, ನನ್ನ ಮುಂದೆ ಕೈ ಎತ್ತಲಿಲ್ವಲ್ಲ, ನನ್ನ ಮುಂದೆ ಅಳ್ಳಿಲ್ವಲ್ಲ, ಅಯ್ಯೋ ನನ್ನ ಮುಂದೆ ಬರಲೇ ಇಲ್ವಲ್ಲ, ಇಷ್ಟೊತ್ತಿಗೆ ಬರಬೇಕಾಗಿತ್ತು ಇಷ್ಟೊತ್ತಿಗೆ ಬರಲಿಲ್ವಲ್ಲ ಎಂದು ದೇವರು ಟೆನ್ಷನ್ ಮಾಡ್ತಾರ. ದೇವರು ಟೆನ್ಷನ್ ಮಾಡ್ತಾರ. ಹೇಳಿಲ್ಲ ಯಾರಾದ್ರೂ? ನೀವು ಸ್ತುತಿಸ್ತೇ ಹೋದ್ರೆ ದೇವ್ರ ಟೆನ್ಷನ್ ಮಾಡ್ಕೊಳ್ತಾರ, ನೀವು ಆರಾಧಿಸ್ತೇ ಹೋದ್ರೆ ದೇವ್ರ ಟೆನ್ಷನ್ ಮಾಡ್ಕೊಳ್ತಾರ. ಅಯ್ಯೋ ನನ್ನ ಮುಂದೆ ಇವಳು ನನ್ನ ಮಗಳು ಬರಲೇ ಇಲ್ಲ, ನನ್ನ ಮಗ ಧ್ಯಾನ ಮಂದಿರಕ್ಕೆ ಬರಲೇ ಇಲ್ಲ, ಅಡರೇಷನ್ ಚಾಪಲ್ಗೆ ಬರಲೇ ಇಲ್ಲ, ಟೆನ್ಷನ್ ಮಾಡ್ಕೊಳ್ತಾರ. ಸ್ತುತಿಸ್ಲೇ ಇಲ್ಲ, ಟೆನ್ಷನ್ ಮಾಡ್ಕೊಳ್ತಾರ. ಖಂಡಿತವಾಗಿ ದೇವರು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಅರೆ ಏನ್ ಬ್ರದರ್ ಹೀಗೆ ಹೇಳ್ತಾ ಇದ್ದೀರಿ? ಖಂಡಿತವಾಗಿ ನೀನ್ ಸ್ತುತಿಸದೆ ಹೋದ್ರೆ ದೇವರು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ನೀನ್ ಬಲಿ ಪೂಜೆಗೆ ಬರದಿದ್ರೆ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ನೀನ್ ಆರಾಧಿಸದೆ ಹೋದ್ರೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ನೀನ್ ಟೆನ್ಷನ್ ಮಾಡ್ಕೊಳ್ಬೇಕಷ್ಟೇ. ನಾನು ಹೋಗ್ಲಿಲ್ವಲ್ಲ, ನಾನ್ ಪ್ರಾರ್ಥಿಸ್ಲಿಲ್ವಲ್ಲ, ನಾನ್ ಸ್ತುತಿಸ್ಲಿಲ್ವಲ್ಲ ಏನೋ ಟೆನ್ಷನ್ ನಿನಗೆ ಬರ್ತದೆ ಅಷ್ಟೇ. ಅದು ಯಾವುದಕ್ಕಾಗಿ? ವಿಶ್ವಾಸದ ನಿಮಿತ್ತವಾಗಿ. ಏನ್ ಬ್ರದರ್ ಏನೇನೋ ಹೇಳಿ ಏನೇನೋ ಮಾಡಿ ತಲೆ ಕೆಡಿಸ್ತಾ ಇದ್ದೀರಲ್ಲ ಅಂದ್ಬಿಟ್ಟು ನಿನ್ನೆ ನಾನು ಸೆಷನ್ ಅಲ್ಲಿ ಹೇಳಿದೆ. ಸತ್ಯ ನಿಮ್ಮ ಮುಂದೆ ಈ ದಿನಗಳಲ್ಲಿ ಬರುವಾಗ ನಿಮಗೆ ಗೊಂದಲಕ್ಕೆ ಒಳಗಾಗ್ತೀರಿ ಅಂತ. ಟೆನ್ಷನ್ ಆಗ್ತದೆ, ಗೊಂದಲಕ್ಕೆ ಒಳಗಾಗ್ತೀರಿ ಅಂತ. ಪ್ರಿಯ, ಸತ್ಯ ಸತ್ಯ ಸತ್ಯ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಸತ್ಯ, ಐ ಆಮ್ ದಿ ಟ್ರೂತ್. ವಾಟ್ ಜೀಸಸ್ ಸೇ, ಐ ಆಮ್ ಆಲ್ಸೋ ಟೆಲ್ಲಿಂಗ್ ಸೇಮ್. ಯೇಸು ಸ್ವಾಮಿ ಏನ್ ಹೇಳಿದ್ರು ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಐ ಆಮ್ ದಿ ಟ್ರೂತ್. ಯೇಸು ಸ್ವಾಮಿ ಹೇಳಿದ್ರು, ಯೇಸು ಸ್ವಾಮಿ ಸತ್ಯ, ನಾನಲ್ಲ. ಐ ಆಮ್ ದಿ ಟ್ರೂತ್, ನಾನೇ ಸತ್ಯ. ಯಾವಾಗ ಸತ್ಯವಾಗುವುದು? when we are receive the Holy Spirit, when Holy Spirit come and stay with you and with me. ಯಾವಾಗ ಪವಿತ್ರಾತ್ಮರು ನನ್ನಲ್ಲಿ ಹಾಗೂ ನಿನ್ನಲ್ಲಿ ಬರುತ್ತಾರೋ, ಯಾವಾಗ ನಾವು ಪವಿತ್ರಾತ್ಮರನ್ನ ಪಡೆದುಕೊಳ್ಳುತ್ತೇವೋ, ಆಗ ಸತ್ಯವು ನಿಮ್ಮನ್ನು ಕಣ್ಣು ತೆರೆಸುತ್ತದೆ. ಸತ್ಯವು ನಮ್ಮನ್ನು ಕಣ್ಣು ತೆರೆಸುತ್ತದೆ. ಸತ್ಯವು ನಮಗೆ ದಾರಿಯನ್ನು ತೋರುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಯಾವಾಗಲೂ ನನ್ನ ತಂಡದಲ್ಲಿ ಒಬ್ಬರು ಜೋಕಿಮ್ ಅಂತಿದ್ದಾರೆ. ಯಾವಾಗಲೂ ನಾನು ಅವ್ರನ್ನ ಸ್ವಲ್ಪ ಕೆದಕ್ತಾನೆ ಇರ್ತೀನಿ. ಅಯ್ಯೋ ನನ್ನ ಬಗ್ಗೆ ಏನು ಇಷ್ಟೊಂದು ಚಾಡಿ ಹೇಳ್ತೀರಿ, ಯಾಕೆ ಇಷ್ಟೊಂದು ಜಗಳ ಮಾಡ್ತೀರಿ, ಅವ್ರ ಹತ್ರ ಹೀಗೆ ಮಾತಾಡ್ತೀರಿ, ಇವ್ರ ಹತ್ರ ಹಾಗೆ ಮಾತಾಡ್ತೀರಿ, ನನ್ನ ಕಂಡ್ರೆ ನಿಮ್ಗೆ ಆಗೋದಿಲ್ಲ, ಯಾವಾಗಲೂ ನಮ್ಮ ಬ್ರದರ್ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತೀರಿ ಅಂತ ಹೇಳ್ಬಿಟ್ಟಾಗಿ ಅವ್ರನ್ನ ಸ್ವಲ್ಪ ಚುಸ್ತಾನೆ ಇರ್ತೀನಿ. ಆದರೆ ನಮ್ಮ ಜೋಕಿ ಮಕ್ಕನಿಗೆ ತುಂಬ ಟೆನ್ಷನ್. ಫೋನ್ ಮಾಡ್ತಾರೆ, ಎಲೆನಕ್ಕನಿಗೆ ಫೋನ್ ಮಾಡ್ತಾರೆ. ಅವರ ನಾರು ಅಥವಾ ಹೂವು ಮೊಗ್ಗು ಎಲ್ಲದಕ್ಕೂ ಫೋನ್ ಮಾಡ್ತಾರೆ. ಅಯ್ಯೋ ಬ್ರದರ್ ನನಗೆ ಈಗೆಲ್ಲ ಹೇಳ್ತಾ ಇದ್ರು, ಅಯ್ಯೋ ಬ್ರದರ್ ಹಾಗೆ ಹೇಳ್ತಾ ಇದ್ರು. ಟೆನ್ಷನ್ ಅಲ್ಲ ಜೋಕಿ ಮಕ್ಕ, ಟೆನ್ಷನ್. ಆದರೆ ಅವರು ಅಲ್ಲಿ ಸತ್ಯವಾದ ಏನಂದ್ರೆ ಅವ್ರು ನನ್ನನ್ನು ಅರ್ಥ ಮಾಡಲೇ ಇಲ್ಲ ಎಂಬುದು. ಯಾಕೆಂದ್ರೆ ಅವ್ರನ್ನ ನಾನು ತಮಾಷೆ ಮಾಡಿ ಹೇಳುವಾಗಲ್ಲ ಅವ್ರು ಸೀರಿಯಸ್ ಆಗಿ ತಗೊಂಡು ಟೆನ್ಷನ್ ಮಾಡ್ತಾರೆ. ಅವ್ರು ಏನು ಹೇಳಿರೋದಿಲ್ಲ, ಏನು ಹೇಳೋದು ಇಲ್ಲ. ಆದ್ರೆ ನಾನು ಅವ್ರಿಗೆ ಹೇಳುವಾಗ ಟೆನ್ಷನ್, ಬೇಜಾರೋ, ಕೆಲಸ ಪ್ರಾರ್ಥನೆಗೆ ಬರೋದಿಲ್ಲ.
ಅಲ್ವಾ ಇಲ್ಲನಕ್ಕ? ಬರುವುದಿಲ್ಲ. ಟೆನ್ಷನ್ ಏನು ಕಾರಣ ಅಂದ್ರೆ ನನ್ನನ್ನು ಅವ್ರು ಅರ್ಥ ಮಾಡಲಿಲ್ಲ ಅಷ್ಟೇ ಕಾರಣ, ಬೇರೆ ಏನೂ ಇಲ್ಲ. ನನ್ನ ಮನಸ್ಸನ್ನು ಅರ್ಥ ಮಾಡಲಿಲ್ಲ ಅಷ್ಟೇ ಕಾರಣ. ಅವ್ರಿಗೆ ಟೆನ್ಷನ್. ನಾನು ಹೇಳುವುದು ಸಂತೋಷಕ್ಕಾಗಿ, ಪ್ರೀತಿಗಾಗಿ, ಅವ್ರನ್ನ ಸಂತೋಷಿಸುವುದಕ್ಕಾಗಿ ಎಂಬುದಾಗಿ ಅವರಿಗೆ ಅರಿವಾಗುವುದಿಲ್ಲ. ಈಗಲೂ ಹೇಳ್ತಾರೆ, ನೋಡಿದ್ರಾ ನನ್ನ ಬಗ್ಗೆ ಎಲನಕ್ಕ ಹೇಗೆ ಹೇಳಿದ್ರು ನೋಡಿದ್ರಾ, ಸ್ಲಮಾನ ಹೇಗೆ ಹೇಳಿದ್ರು ನೋಡಿದ್ರಾ, ಜೈಮಾಲ ಹೇಗೆ ಹೇಳಿದ್ರು ನೋಡಿದ್ರಾ, ನನ್ನ ಬಗ್ಗೆ ಹೇಳಿಬಿಟ್ರಪ್ಪ. ಹೌದಲ್ಲ? ಇದೇ ಆಗಿದೆ ದೇವರ ಮುಂದೆ ನನಗೂ ನಿಮಗೂ ಇರುವ ಸಂಬಂಧ. ದೇವರು ನಮ್ಮನ್ನು ಒಳಿತಿಗಾಗಿ ನಮ್ಮ ಮುಂದೆ ಏನನ್ನಿಟ್ರು ನಾವೆಣಿಸುವುದು, ಏನಾದ್ರು, ಏನೇ ಸಮಸ್ಯೆ ಆದ್ರು, ಏನೇ ಗಾಯ ಆದ್ರು, ಏನೇ ನೋವಾದ್ರು, ಏನೇ ಹೋರಾಟ ಬಂದ್ರು ನಾವ್ ಹೇಳ್ತೇವೆ, ದೇವರಿಗೆ ಕಣ್ಣೇ ಇಲ್ಲ. ನಾನು ಹೀಗೆ ಮಾಡಿದೆ, ಅದಕ್ಕೆ ಹೀಗೆ ಮಾಡಿದ್ರು, ನಾನು ಹಾಗೆ ಮಾಡಿದೆ, ಅದಕ್ಕಾಗಿ ನನ್ನ ಹೀಗೆ ಓಡಿದ್ರು, ನನಗೆ ಹೀಗೆ ಲಾಸ್ ಆಯ್ತು, ಹೀಗೆ ರೋಗ ಬಂತು, ಹೀಗೆ ಸಮಸ್ಯೆ ಬಂತು, ದೇವರಿಗೆ ನಾನು ಹೀಗೆ ಮಾಡಿದೆ, ಅದರಿಂದ ನನಗೆ ಹೀಗೆ ಆಯಿತು. ಇಂಥ ಚಿಂತೆಗಳು ಎಂದಿಗೂ ಇಲ್ಲ. ದೇವರು ಸೇಡು ತೀರಿಸುವಂತಹ ದೇವರಿಲ್ಲ. ನಿನ್ನನ್ನು ತೆಗಳುವಂತಹ ದೇವರಲ್ಲ, ನಿನ್ನನ್ನು ಕಡೆಗಣಿಸುವಂತಹ ದೇವರಲ್ಲ, ನಿನ್ನನ್ನು ಶಿಕ್ಷಿಸುವಂತಹ ದೇವರಲ್ಲ, ನಿನ್ನನ್ನು ಪ್ರೀತಿಸುವಂತಹ ದೇವರು. ಪ್ರೀತಿಸಲು ಪದೇ ಪದೇ ನನ್ನನ್ನು ನಿನ್ನನ್ನು ಅವರು ಏನು ಮಾಡುತ್ತಾ ಇರ್ತಾರೆ? ಪರೀಕ್ಷಿಸುತ್ತಾ ಇರುತ್ತಾರೆ. ಪದೇ ಪದೇ ಏನು ಮಾಡುತ್ತಾ ಇರ್ತಾರೆ? ನಿನ್ನ ಮುಂದೆ ನಿನ್ನ ಪರಿವರ್ತನೆಗಾಗಿ, ವಾಕ್ಯವಾಗಿ ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ನಿನ್ನ ಮೇಲೆ ಅವರು ಪ್ರತಿಕ್ರಿಯಿಸುತ್ತಾ ಇರುತ್ತಾರೆ. ಆದರೆ ನಾವೆಣಿಸುವುದು, ದೇವರು ನನ್ನನ್ನು ಪ್ರೀತಿಸುವುದಿಲ್ಲ. ಹೌದು ಪ್ರಿಯರೇ, ಹೀಗೆ ದೇವರನ್ನ ನೀನು ಹೋಗಿ ನಾನು ಹೋಗಿ ಆರಾಧಿಸ್ತಿದ್ರೆ ಯಾವ ಟೆನ್ಷನ್ ಇಲ್ಲ ದೇವರಿಗೆ. ಏನ್ ಬ್ರದರ್ ಹೀಗೆ ಹೇಳ್ತಾ ಇದ್ದೀರಿ? ನಾವು ಬೆಳಿಗ್ಗೆನೆ ಪ್ರಾರ್ಥನೆ ಮಾಡ್ತೇವೆ, ರಾತ್ರಿ ಪ್ರಾರ್ಥನೆ ಮಾಡ್ತೇವೆ, ಹಗಲಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಸ್ತುತಿಸ್ತೇವೆ, ಎಲ್ಲರೂ ಟೀಮ್ ಆಗಿ ಸೇರಿ ಶರ ಹಾಲೆಲಿಯ ಎಂದು ಕುಣಿಸ್ತೇವೆ, ಕೂಗಾಡ್ತೇವೆ. ನಿಮ್ಮ ತೃಪ್ತಿಗಾಗಿ ಅಷ್ಟೇ, ನಿಮ್ಮ ತೃಪ್ತಿಗಾಗಿ. ಅದಕ್ಕೆ ನಾನು ಹೇಳಿದೆ, ಪವಿತ್ರ ಆತ್ಮರು ಅಂದರೆ ಸತ್ಯದ ಆತ್ಮರು ನಿನ್ನಲ್ಲಿ ಬರುವ ತನಕ, ನನ್ನಲ್ಲಿ ಬರುವ ತನಕ, ಯಾರಲ್ಲಿಯೂ ಬರುವ ತನಕ ಸತ್ಯವನ್ನ ಅರಿಯುವುದಿಲ್ಲ. ಬರೀ ಬೊಬ್ಬೆ ಹಾಕಿ, ಕಿರ್ಚಿ, ಕೈ ತಟ್ಟಿ, ಬಂಡಿ ಊರಿ, ಕೈ ಎತ್ತಿ, ಜಪಸರ ತಿರುವಿ, ಚಾಪಲಲ್ಲಿ ಕುತ್ಕೊಂಡು ಬರೀ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಅಷ್ಟೇ. ಎಲ್ಲಿ? ಚಾಪಲಲ್ಲಿ ಇರೋ ತನಕ ಮಾತ್ರ, ದೇವಾಲಯದಲ್ಲಿ ಇರೋ ತನಕ ಮಾತ್ರ, ಅಡೋರೇಷನ್ ಅಲ್ಲಿ ಇರೋ ತನಕ ಮಾತ್ರ. ಹೊರಗೆ ಬಂದ ತಕ್ಷಣ ನಿನಗೆ ಗೊತ್ತಾ, ಅವರು ಅವ್ವಾ ಆ ಯಮ್ಮನ ಕತೆ ನಿನಗೆ ಗೊತ್ತಾ, ಅವರ ಗೊತ್ತಾ, ಆ ಜೋಕಿಮ್ ಯಾರಂತ ಗೊತ್ತಾ, ಆ ಎಲನ ಯಾರಂತ ನಿನಗೆ ಗೊತ್ತಾ? ಅಯ್ಯೋ ನನಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳಿದ್ರು, ಫಿಶ್ ಟಿನ್ ಕೊಡ್ತೀನಿ ಅಂತ ಹೇಳಿದ್ರು, ಅದು ಟಿನ್ ಕೊಡ್ತೀನಿ ಅಂತ ಹೇಳಿದ್ರು, ಅದು ತರ್ತೀನಿ ಅಂತ ಹೇಳಿದ್ರು, ಇದು ತರ್ತೀನಿ ಅಂತ ಹೇಳಿದ್ರು. ಅಯ್ಯೋ ಏನೂ ತರ್ಲಿಲ್ಲ ಕಣಮ್ಮ, ನನಗೆ ಅವ್ರು ಏನೂ ಕೊಡ್ಲಿಲ್ಲ ಕಣಮ್ಮ. ಶುರು ಆಗ್ಬಿಡ್ತು. ಪ್ರೈಸಲೋ ಹೌದಲ್ಲ? ಕೊರತೆ ಪ್ರೀತಿಯಲ್ಲಿ ಉಂಟು, ದೇವರೆಲ್ಲಿದ್ದಾರೆ? ನನಗೆ ಕೊಡ್ಲೇ ಇಲ್ಲಪ್ಪ, ಅವ್ರಿಗೆ ನೋಡಿ ಎಷ್ಟು ಕೊಡ್ತಾ ಇದ್ದಾರೆ, ನನಗೇನೂ ಕೊಡ್ಲಿಲ್ಲ. ನಾವೆಷ್ಟೂ ಪ್ರಾರ್ಥನೆ ಮಾಡ್ತೇನೆ, ಎಷ್ಟೂ ಮಾಡ್ತೇನೆ, ನನಗೆ ಸಿಕ್ಕುವುದೇ ಇಲ್ಲ. ದೇವಾಲಯದಿಂದ ಹೊರಗೆ ಬಂದ ತಕ್ಷಣ ಇನ್ನೊಂದು ಕುಟುಂಬದ ಬಗ್ಗೆ, ಇನ್ನೊಂದು ವ್ಯಕ್ತಿಯ ಬಗ್ಗೆ, ಇನ್ನೊಂದು ಕಾರ್ಯದ ಬಗ್ಗೆ, ಪಕ್ಕದ ಮನೆಯವರ ಬಗ್ಗೆ, ಹಿಂದಿನ ಮನೆಯವರ ಬಗ್ಗೆ, ಪ್ರಾರ್ಥನಾ ತಂಡದವರ ಬಗ್ಗೆ, ಶುಭ ಸಂದೇಶ ಸಾರವರ ಬಗ್ಗೆ, ಯಾರ್ಯಾರು ಸಿಗ್ತಾರೋ ಅವ್ರ ಬಗ್ಗೆ ಎಲ್ಲ, ಅತ್ತೆ ಬಗ್ಗೆ, ಗಂಡನ ಬಗ್ಗೆ, ಎಲ್ಲ ಕಡೆ ಬರೀ ಅನೌನ್ಸ್ಮೆಂಟ್. ಯಾವಾಗ? ಹೊರಗೆ ಪ್ರಾರ್ಥನೆಯಿಂದ ಹೊರಗೆ ಬಂದ ತಕ್ಷಣ, ದೇವಾಲಯದಿಂದ ಹೊರಗೆ ಬಂದ ತಕ್ಷಣ, 3 ದಿನ ಧ್ಯಾನದಲ್ಲಿರುವಾಗ ಸ್ವರ್ಗದಲ್ಲೇ ಇದೆ, ಹಾಲೆಲೂಯ ಯಾಕಪ್ಪ ಹೊರಗೆ ಬಂದೆ, ನರಕಕ್ಕೆ ಬಂದಾಗೆ ಆಯ್ತು. ಅಯ್ಯೋ ನನ್ನ ಮನೆಯಲ್ಲಿ ಕಾಲು ಇಕ್ಕಿದೆ ಸಾಕು, ಅಯ್ಯಯ್ಯೋ ನರಕಕ್ಕೆ ಬಂದಾಗೆ ಆಯ್ತು. ಅಂದ್ರೆ ಇನ್ನೂ ನಿನ್ ಧ್ಯಾನಕ್ಕೆ ಹೋಗಿ ಬಂದಿದೀಯಾ, ನಿನ್ನ ಕುಟುಂಬದವರನ್ನ ನಿನಗೆ ಇನ್ನೂ ಪ್ರೀತಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಇನ್ನೂ ನಿನಗೆ ಕ್ಷಮಿಸ್ಲಿಕ್ಕೂ ಸಾಧ್ಯವಾಗ್ಲಿಲ್ಲ,
ನಿನ್ನ ಕಣ್ಣಲ್ಲಿ ಇನ್ನು ಕೆಟ್ಟದ್ದು ಇರೋದ್ರಿಂದ ನಿನ್ನ ಮನೆಗೆ ಬಂದಾಗ ಹೇಳ್ತೀಯ, ಅಯ್ಯೋ ಎಂತ ನರಕಪ್ಪ, ಯಾಕಪ್ಪ ಬಂದ ಈ ನರಕಕ್ಕೆ ಎಂದು ಎನ್ನುತ್ತೇವೆ. ಕಾರಣ ಅಷ್ಟೇ, ನಿನಗಿನ್ನು ಪ್ರೀತಿಸುವ ವರವು ಸಿಕ್ಕಲಿಲ್ಲ, ಕ್ಷಮಿಸುವ ವರವು ಸಿಕ್ಕಲಿಲ್ಲ, ಸಹಿಸುವ ವರವು ಸಿಕ್ಕಲಿಲ್ಲ, ಪ್ರಾರ್ಥನೆಯ ವರವು ಸಿಕ್ಕಲಿಲ್ಲ. ಬರೀ ವಾಡಿಕೆಗಾಗಿ ಸಂಜೆ ಕುಳಿತು ಬೆಳಿಗ್ಗೆ ಕುಳಿತು ಕೈ ತಟ್ಟಿ ಹಾಲೆಲೂಯ ಹೇಳುವಂತ ವರ ಮಾತ್ರ ಸಿಕ್ಕಿದೆ. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನೀನು ದೇವಾಲಯದಲ್ಲಿ ಹೋಗಿ ನಿನ್ನ ದೇವರನ್ನು ಆರಾಧಿಸಿ, ಸ್ತುತಿಸಿ, ಮಹಿಮೆ ಪಡಿಸಿ, ಘನಪಡಿಸಿ ಬಲಿಯಲ್ಲಿ ಪಾಲ್ಗೊಂಡು ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸುವ ಮೊದಲು ನೀನು ಪಶ್ಚಾತ್ತಾಪದಿಂದ ನಿನ್ನ ಪಾಪದ ಅರಿವನ್ನ ನೀ ಅರಿತುಕೊಂಡು ನೀನು ಮಾಡುವ ಎಲ್ಲ ಕುಚೋದ್ಯ, ನಿನ್ನ ದೂಷಣೆ, ನಿಂದನೆ, ಅವಹೇಳನ, ಎಲ್ಲ ಚಾಡಿ, ಸುಳ್ಳು ಇವುಗಳೆಲ್ಲವನ್ನ ಬಿಟ್ಟು ಬೆಂಕಿಗೆ ಹಾಕಿ ಸುಟ್ಟು ಹಾಕಿ ನೀನು ನಿನ್ನ ದೇವರ ಮುಂದೆ ಕುಳಿತುಕೊಳ್ಳುವಾಗ ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ ಆರಾಧಿಸುವಾಗ ಮಾತ್ರವೇ ನಿನ್ನ ಸ್ತುತಿ ಎಂಬ ಆ ಯಜ್ಞವು ಘಮ ಘಮ ಪರಿಮಳದಂತೆ ದೇವರ ಸನ್ನಿಧಿಗೆ ಸೇರಲು ಸಾಧ್ಯ. ಆಬೇಲನ ಕಾಣಿಕೆಯಂತೆ ದೇವರು ಮೆಚ್ಚಿಕೊಳ್ಳಲು ಸಾಧ್ಯ. ಇಲ್ಲದಿದ್ದರೆ ಇಲ್ಲ. ಆಬೇಲ ಅಬ್ರಹಾಂ ಮೆಲ್ಕಿಸೆದೇಕರ ಬಲಿಯು ಎನ್ನಲ್ಲಿಲ್ಲ, ನಾ ಏನ ಅರ್ಪಿಸಲಿ. ಆಬೇಲ ಅಬ್ರಹಾಂ ಮೆಲ್ಕಿಸೆದೇಕರ ಬಲಿಯು ನನ್ನಲ್ಲಿಲ್ಲ, ನಾ ಏನ ಅರ್ಪಿಸಲಿ. ದೀನ ಮನದ ಹೃದಯವನ್ನು ನಿನಗೆ ಅರ್ಪಿಸುವೆ, ದೇವ ಸ್ವೀಕರಿಸು. ಪ್ರಿಯರೇ, ದೇವರಿಗೆ ಮೆಚ್ಚುಗೆ ಆದದ್ದು ವಾಡಿಕೆಯಲ್ಲ, ಅಥವಾ ನೀನು ಸ್ತುತಿಸಲಿಲ್ಲ, ಪ್ರಾರ್ಥಿಸಲಿಲ್ಲ ಎಂಬ ಟೆನ್ಷನ್ ದೇವರಿಗೆ ಇಲ್ಲವೇ ಇಲ್ಲ. ಆದರೆ ಯಾವಾಗ ಪರಿಶುದ್ಧ ಹೃದಯದಿಂದ ನೀನು ಹೋಗುತ್ತೀಯೋ, ಪವಿತ್ರತೆಯ ಪ್ರಾರ್ಥನೆಯಲ್ಲಿ ನಿನ್ನ ಜೀವಿತ ದೇವರ ಆಜ್ಞೆಗಳನ್ನ ಪೂರ್ತೀಕರಿಸಿ ಯಾವಾಗ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುತ್ತೀಯ, ಆಗ ನಿನ್ನ ಸ್ತುತಿ ಬಲಿಯು ದೇವರಿಗೆ ಮೆಚ್ಚುಗೆಯಾಗುತ್ತದೆ ಎಂದು ನಾವು ಧ್ಯಾನಿಸಿದೆವು. ಪವಿತ್ರಾತ್ಮ ಸ್ವಭಾವದಲ್ಲಿ ಬಿತ್ತುವವನು ಆತ್ಮದಿಂದ ನಿತ್ಯ ಜೀವವೆಂಬ ಜಲವನ್ನು ಅವನೇನು ಮಾಡುತ್ತಾನೆ? ಕೊಯ್ಯುತ್ತಾನೆ. ಫಲವನ್ನು, ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತಾನೆ. ಎಲ್ಲಿ? ಸ್ವರ್ಗ ರಾಜ್ಯದಲ್ಲಿ. ಇದಕ್ಕೆಲ್ಲ ಯಾಕೆ ಹೋರಾಟ? ಯಾವುದಕ್ಕಾಗಿ ಈ ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯಲು ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ? ಯಾಕೆ ನಮ್ಮ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆ ಆಗುತ್ತಾ ಇಲ್ಲ, ಸ್ತುತಿ ಬಲಿಗಳು ಮೆಚ್ಚುಗೆ ಆಗುತ್ತಾ ಇಲ್ಲ ಎಂಬುದಾಗಿ ನಾವು ಈ ಪವಿತ್ರಾತ್ಮ ಧ್ಯಾನ 34ನೇ ಭಾಗದಲ್ಲಿ ಚಿಂತಿಸುತ್ತಾ ಇದ್ದೇವೆ. ಒಂದು ಕಡೆ ನೋಡಿ, ನಿನ್ನ ಛಾಯಾಚಿತ್ರಣವಾಗಿ ನಿನ್ನ ಕುಟುಂಬದ ಚೌಕಾಕಾರದಲ್ಲಿ ಈಗ ನಾನು ಹೇಳುವಂತ ಒಂದೊಂದು ವ್ಯಕ್ತಿಗಳನ್ನು ಚಿಂತಿಸಿ ನೋಡು. ಈಗ ನಾನು ನಿಮ್ಮ ಮುಂದೆ ತೋರಿಸುವಂತಹ ಈ ಚೌಕಾಕಾರದಲ್ಲಿ ನಾನು ಹೇಳುವಂತಹ ವ್ಯಕ್ತಿಗಳನ್ನ ಒಂದು ಕ್ಷಣ ನೀನು ಚಿಂತಿಸಿ ನೋಡು. ಚಿಂತಿಸಿ ನೋಡು. ನೀನು ನಿಜವಾಗಿ ಇವರನ್ನ ಪ್ರೀತಿಸುತ್ತಾ ಇದ್ದೀಯಾ? ದೂಷಿಸುತ್ತಾ ಇದ್ದೀಯಾ? ನಿಂದಿಸುತ್ತಾ ಇದ್ದೀಯಾ? ಕ್ಷಮಿಸುತ್ತಾ ಇದ್ದೀಯಾ? ಇವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೀಯಾ? ಇವರನ್ನು ನಿಜವಾಗಿಯೂ ನೀನು ಮನಪೂರ್ವಕವಾಗಿ ಕಳಂಕವಿಲ್ಲದ ಪ್ರೀತಿಯಲ್ಲಿ ನೀನು ಕಾಣುತ್ತಾ ಇದ್ದೀಯಾ? ನಿನ್ನ ಮುಂದೆ ಈಗ ನಾನು ಹೇಳುವಂತಹ ವ್ಯಕ್ತಿಗಳನ್ನ ಒಂದು ಕ್ಷಣ ನೀ ಚಿಂತಿಸು. ಮೊದಲಿಗೆ ನೀ ಚಿಂತಿಸು. ನಿನ್ನ ಮುಂದೆ ಇರುವಂತಹ ಚೌಕಾಕಾರವಾದ ಒಂದು ಸ್ಕ್ರೀನ್ ಅಲ್ಲಿ ಒಂದು ನಿಮಿಷ ಕಣ್ಣು ಮುಚ್ಚಿ, ಒಂದು ನಿಮಿಷ ಕಣ್ಣು ಮುಚ್ಚಿ. ಈಗ ನಿಮ್ಮ ಕಣ್ಣು ಮುಂದೆ ಒಂದು ಸ್ಕ್ರೀನ್ ಬರುತ್ತದೆ. ಆ ಸ್ಕ್ರೀನ್ ಮುಂದೆ ಒಂದು ವ್ಯಕ್ತಿ ನಿನ್ನ ಮುಂದೆ ಬರುತ್ತಾರೆ. ಆ ವ್ಯಕ್ತಿಯನ್ನ ನೀನು ನಿಜವಾಗಿ ಮನಪೂರ್ವಕವಾಗಿ ಪ್ರೀತಿಸಿ ಅವರ ಸೇವೆಯಲ್ಲಿಯೂ, ಅವರ ತ್ಯಾಗದಲ್ಲಿಯೂ, ಅವರ ಕಷ್ಟದಲ್ಲಿಯೂ, ನಷ್ಟದಲ್ಲಿಯೂ ಜೊತೆ ಇದ್ದು ನೀನು ಆ ವ್ಯಕ್ತಿಯೊಡನೆ ದೇವರ ಚಿತ್ತಕ್ಕನುಸಾರವಾಗಿ, ದೈವ ಕಟ್ಟಳೆಗನುಸಾರವಾಗಿ ಜೀವಿಸುತ್ತಿದ್ದೀಯ ಎಂಬುದನ್ನ ನೀನು ಚಿಂತಿಸು. ಆ ವ್ಯಕ್ತಿ ನಿನ್ನ ಮುಂದೆ ಬರುವಾಗ ನೀನು ನಿಜವಾಗಿಯೂ
ದೇವರ ಆತ್ಮನಿಂದ ತುಂಬಿದವಳಾಗಿ ದೈವ ಚಿತ್ತವನ್ನು ನೆರವೇರಿಸುವರಾಗಿದ್ದೀಯಾ ಎಂಬುದಾದರೆ ಟಿಕ್ ಮಾರ್ಕ್ ಅನ್ನು ಕೊಡು, ಇಲ್ಲದಿದ್ದರೆ ಇಂಟು ಮಾರ್ಕ್ ಅನ್ನು ಕೊಡು. ಈಗ ನೋಡು, ನಿನ್ನ ಕಣ್ಣಿನ ಮುಂದೆ ಬರುವಂತಹ ಚಾನಲ್ ಅಲ್ಲಿ ಮೊದಲಿಗೆ ನಿನ್ನ ಎತ್ತವರು, ನಿನ್ನ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ನೋಡು. ನಿನ್ನ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ನೋಡು. ಅವರನ್ನೆಷ್ಟು ನೀನು ಪ್ರೀತಿಸುತ್ತಾ ಇದೀಯ? ಅವರನ್ನೆಷ್ಟು ನೀನು ಗೌರವಿಸುತ್ತಾ ಇದೀಯ? ಅವರನ್ನು ಎಷ್ಟು ನೀನು ತಿನ್ನುವ ಹಾಗೆ, ನಿನ್ನ ಮಕ್ಕಳಿಗೆ ಕೊಡುವ ಹಾಗೆ, ನಿನ್ನ ಗಂಡನಿಗೆ ಕೊಡುವ ಹಾಗೆ, ನಿನ್ನ ಹೆಂಡತಿಗೆ ಕೊಡುವ ಹಾಗೆ ಅಥವಾ ಮಿತ್ರನಿಗೆ ಕೊಡುವ ಹಾಗೆ ಸಂತುಷ್ಟವಾದ ಭೋಜನವನ್ನ, ಸಂತುಷ್ಟವಾದ ಹಾಸಿಗೆಯನ್ನ, ಸಂತುಷ್ಟವಾದ ಸಂತೋಷ ಪ್ರೀತಿಯನ್ನು ನೀನು ಕೊಡುತ್ತಾ ಇರುವೆಯಾ? ಇಂಟು ಟಿಕ್. ಒಂದು ಪಕ್ಷ ಇಂಟು ಎಂಬುದಾಗಿದ್ದರೆ ನೀನು ಎಷ್ಟು ಸ್ತುತಿಸಿ ಬೊಬ್ಬೆ ಹಾಕಿ ನೀನು ಯಾವ ಧ್ಯಾನ ಮಂದಿರಕ್ಕೆ ಹೋಗಿ ಏನು ಮಾಡಿದ್ರು ಯಾರಿಗೂ ಪ್ರಯೋಜನವಿಲ್ಲ. ಗಾಳಿಯನ್ನು ಹಿಂಬಟ್ಟಿದಂತೆ. ನಂಬರ್ 2, ದೇವರು ನಿನಗೆ ಕೊಟ್ಟಂತ ಅಣ್ಣ, ತಮ್ಮ, ಅಕ್ಕ, ತಂಗಿ ನಿನ್ನ ಕಣ್ಣು ಮುಂದೆ. ಅವರನ್ನೆಷ್ಟು ನೀನು ಪ್ರೀತಿಸಿದ್ದೀಯ? ಅವರಿಗೆ ಎಷ್ಟು ನೀನು ಒಳಿತನ ಮಾಡಿದ್ದೀಯ? ಅವರನ್ನ ಎಷ್ಟು ತಳ್ಳಿದ್ದೀಯ, ತೆಗೆಳಿದ್ದೀಯ? ಅಥವಾ ಎಷ್ಟು ಪ್ರೀತಿಸಿದ್ದೀಯ? ಅವರ ಕಷ್ಟದಲ್ಲಿ ಒಂದಾಗಿದ್ದೀಯ? ಚಿಂತಿಸು, ಚಿಂತಿಸು. ಟಿಕ್ ಆರ್ ಇಂಟು. ಒಂದು ಪಕ್ಷ ಇಂಟು ಎಂಬುದಾದರೆ ನೀನು ಮಾಡಿದ ಸ್ತುತಿ, ಪ್ರಾರ್ಥನೆ, ಬಲಿಪೂಜೆ ಎಲ್ಲವೂ ವ್ಯರ್ಥ. ಅದು ಯಾವುದು ದೇವರಿಗೆ ಬೇಕಾಗೇ ಇಲ್ಲ. ದೇವರಿಗೆ ಅದು ಬೇಕಾಗೇ ಇಲ್ಲ. ದೇವರಿಗೆ ಟೆನ್ಷನ್ನೇ ಇಲ್ಲ. ನೀನು ಏನೇ ಮಾಡಿದ್ರು ಅದು ಅವರ ಕಿವಿ ಒಳಗಡೆ ಹೋಗೋದೇ ಇಲ್ಲ. ಎಷ್ಟು ಸ್ತುತಿಸಿ ಕಿರಿಚಿ ಕೂಗಾಡಿದ್ರು, ಕೆಳಗೆ ಬಿದ್ದು ಹೊರಳಾಡಿದ್ರು ಅದು ದೇವರ ಕಣ್ಣಿಗೂ ಕಾಣುವುದಿಲ್ಲ, ಅವರ ಕಿವಿಗೂ ಕೇಳೋದಿಲ್ಲ. ನಾನು ಕಿವಿ ಮುಚ್ಚಿಕೊಳ್ಳುವೆನೋ ಎಂಬುದಾಗಿ ದೇವರು ಹೇಳಿದ್ದಾರೆ. ನಾನು ಕಣ್ಣು ಮುಚ್ಚಿಕೊಳ್ಳುವೆನೋ ಎಂಬುದಾಗಿ ದೇವರು ಹೇಳಿದ್ದಾರೆ. ನಂಬರ್ 3, ನಿನ್ನ ಗಂಡ, ನಿನಗೆ ಜೀವನ ಕೊಟ್ಟಂತಹ ಪತಿ ಎಷ್ಟು ಪ್ರೀತಿಸುತ್ತಾ ಇದೆಯಾ? ಎಷ್ಟು ಅವನನ್ನ ಗೌರವಿಸುತ್ತಾ ಇದೆಯಾ? ಎಷ್ಟು ಅವನನ್ನು ಸನ್ಮಾನಿಸುತ್ತಾ ಇದೆಯಾ? ಎಷ್ಟು ಅವನಿಗೆ ಉಣ್ಣಲು ಕೊಡುತ್ತಾ ಇದೆಯಾ? ನೀನು ಎಷ್ಟರ ಮಟ್ಟಿಗೆ ಅವನನ್ನ ನಿನ್ನ ಸಮೂಹದ ಮುಂದೆ, ಪರಿವಾರದ ಮುಂದೆ ಎಷ್ಟು ಗೌರವವನ್ನು ಅವನಿಗೆ ಕೊಡ್ತಾ ಇದೆಯಾ? ಎಷ್ಟು ಗೌರವವನ್ನು ಸೂಚಿಸ್ತಾ ಇದೆಯಾ? ಅವನ ಹೆಸರಿಗೆ ಧಕ್ಕೆ ಬಾರದಂತೆ ಎಷ್ಟು ನೀನು ಪ್ರಯತ್ನಿಸುತ್ತಾ ಇದೆಯಾ? ಅಥವಾ ನಿನ್ನ ಗಂಡನನ್ನ ತುಳಿದು ನಾಚಿಕೆಗೀಡು ಮಾಡಿ, ಅವಹೇಳನ ಮಾಡಿ, ಅವಮಾನ ಮಾಡಿ, ಅವನನ್ನು ದೂಷಿಸಿ, ನಿಂದಿಸಿ, ತಿರಸ್ಕರಿಸಿ, ಉಣ್ಣಬಡಿಸದೆ, ಅವನೊಂದಿಗೆ ನೀನು ಜೊತೆ ಸೇರದೆ, ಯಾವುದೇ ವಿಧದಲ್ಲಿ ಅವನನ್ನು ಸಹಪಾಠಿಯಾಗಿಸದೆ, ಅವನನ್ನು ತಿರಸ್ಕರಿಸಿ ಬೇರೊಬ್ಬರೊಂದಿಗೆ ಸಮಯವನ್ನು ನೀನು ಎಷ್ಟು ಕಳೆಯುತ್ತಿರುವೆ? ಟಿಕ್ ಆರ್ ಇಂಟು. ಯೋಚನೆ ಮಾಡು. ಒಂದು ಪಕ್ಷ ನೀನು ನಿನ್ನ ಗಂಡನ ಮೇಲೆ ಯುದ್ಧ ಮಾಡುತ್ತಾ ಇರುವುದಾದರೆ, ನೀನು ಎಷ್ಟು ಸ್ತುತಿಸಿ, ಏನು ಪ್ರಾರ್ಥನೆ ಮಾಡಿ, ಏನು ಜಪಸ್ಸರ ಮಾಡಿ, ಏನು ಬೋಧನೆ ಮಾಡಿ, ಯಾರ ಮುಂದೆ ಏನು ನಾಟಕ ಮಾಡಿದ್ರುವೆ ದೇವರ ಮುಂದೆ ನಿನ್ನ ಶಬ್ದ ಕಿಂಚತ್ತು ಕೇಳೋದಿಲ್ಲ. ನೆಕ್ಸ್ಟ್, ನಿನ್ನ ಹೆಂಡತಿ, ಎಷ್ಟರ ಮಟ್ಟಿಗೆ ನಿನ್ನ ಹೆಂಡತಿಯನ್ನು ಪೋಷಿಸುತ್ತಾ ಇದೆಯಾ? ನಿನ್ನ ಹೆಂಡತಿಯನ್ನ ಗೌರವಿಸುತ್ತಾ ಇದೆಯಾ? ಅವಳ ಹಸಿವನ್ನ ಎಷ್ಟರ ಮಟ್ಟಿಗೆ ಪೂರೈಸ್ತಾ ಇದೆಯಾ? ಅವಳನ್ನ ಹೇಗೆ ನೀನು ಸತ್ಕಾರ್ಯ ಮಾಡುತ್ತಾ ಇದೆಯಾ? ಅವಳನ್ನ ಎಷ್ಟರ ಮಟ್ಟಿಗೆ ಸ್ಥಾನಮಾನಗಳಿಂದ ತುಂಬಿದ್ದೀಯಾ? ಅಥವಾ ಅವಳನ್ನ ಎಷ್ಟು ಹೊಡೆಯುತ್ತಾ, ಬೈಯುತ್ತಾ, ಚೀರುತ್ತಾ, ಅವಳನ್ನು ಚೀಮಾರಿ ಮಾಡುತ್ತಾ, ಅವಮಾನಪಡಿಸುತ್ತಾ, ಅವಳನ್ನು ತಿರಸ್ಕರಿಸುತ್ತಾ, ಅವಳ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುತ್ತಾ ಎಷ್ಟು ಇದ್ದೀಯಾ? ಒಂದು ಪಕ್ಷ ನಿನ್ನ ಹೆಂಡತಿಯನ್ನು ನೀನು ಗೌರವಿಸದೆ ಹೋಗುವುದಾದರೆ, ನೀನು ಎಷ್ಟು ಕೂಗಾಡಿ ಕಿರಿಚಾಡಿ, ಯಾವ ಧ್ಯಾನ ಮಂದಿರದಲ್ಲಿ ಹೋಗಿ ಕುಳಿತು ಎಷ್ಟು ಉಪವಾಸ ಪ್ರಾರ್ಥನೆ ಮಾಡಿದರೂ ದೇವರಿಗೆ ಅದು ಅವಶ್ಯಕತೆ ಇಲ್ಲ. ದೇವರ ಕಣ್ಣಿಗೆ ಅದು ಕಾಣುವುದೇ ಇಲ್ಲ. ನೆಕ್ಸ್ಟ್, ನೀನು ಜನ್ಮ ಕೊಟ್ಟ ಮಕ್ಕಳು, ಎಷ್ಟು ನಿನ್ನ ಮಕ್ಕಳನ್ನ ಎಷ್ಟು ಆಧ್ಯಾತ್ಮಿಕತೆಯಲ್ಲಿ,
ವಿಶ್ವಾಸದಲ್ಲಿ ಬೆಳೆಸುತ್ತಾ ಇದ್ದೀಯಾ? ಅಥವಾ ಅವರ ತಪ್ಪನ್ನು ತೋರಿಸಿ ನೀನು ಮಾಡುವುದು ತಪ್ಪು ಎಂದು ನಿನ್ನ ಮಕ್ಕಳನ್ನು ನೋಡಿ ನೀನು ಹೇಳುತ್ತಾ ಇದ್ದೀಯಾ? ಅಥವಾ ನಿನ್ನ ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಸಲು ನೀನು ಎಷ್ಟು ಪ್ರಯತ್ನಿಸುತ್ತಾ ಇದ್ದೀಯಾ? ಅಥವಾ ನಿನ್ನ ಮಕ್ಕಳನ್ನ ಬಿಟ್ಟು ಹೇಗಾದ್ರೂ ಸಾಯಲಿ, ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಎಂದು ಹೇಳಿ ಅವರಿಗೆ ಬರೀ ತಿನ್ನೋದು, ನೀನು ತಪ್ಪು ಮಾಡುವುದಕ್ಕಾಗಿ, ಅವರು ನಿನ್ನನ್ನು ಏನು ಕೇಳದಿರುವುದಕ್ಕಾಗಿ ಅವರಿಗೆ ತಿನ್ನಲು ಕೊಡುತ್ತಾ, ಉಣ್ಣಲು ಕೊಡುತ್ತಾ, ಉಡಲು ಕೊಡುತ್ತಾ, ಹಣವನ್ನು ಕೊಡುತ್ತಾ ನಿನ್ನ ಮಕ್ಕಳ ಆತ್ಮನಾಶವಾಗಲು ಹೋಗುವಂತ ಒಂದು ತಂದೆ ತಾಯಿಯಾಗಿ ನೀನಿರುವಾಗ ನಿನ್ನ ಸ್ತುತಿ ಪ್ರಾರ್ಥನೆಗಳು ಬರೀ ವಾಡಿಕೆ ಅಷ್ಟೇ, ಅದು ದೇವರಿಗೆ ಕೇಳುವುದಿಲ್ಲ. ಹಾಗೆ ದೇವರು ನಿನಗೆ ಕೊಟ್ಟಂತಹ ಮಿತ್ರರು, ಪ್ರಾಣ ಮಿತ್ರರು ಕಣ್ಣು ಮುಂದೆ ನೋಡು. ನಿಜವಾದ ಪ್ರೀತಿಯನ್ನು ನಿನ್ನ ಮಿತ್ರನಿಗೆ ನೀನು ಕೊಟ್ಟಿದ್ದೀಯಾ? ಮಿತ್ರರಿಗೆ ಕೊಟ್ಟಿದ್ದೀಯಾ? ನಿಜವಾಗಿ ನೀನು ಅವನನ್ನ ಅರ್ಥೈಸಿಕೊಂಡಿದ್ದೀಯಾ? ಅಥವಾ ಅವನನ್ನ ದೂಷಿಸಿ, ನಿಂದಿಸಿ, ಸಂಶಯಿಸಿ, ಕೆಟ್ಟತನದಲ್ಲಿ ಚಿಂತಿಸಿ, ಪರರೇಳುವುದನ್ನ ಕೇಳುತ್ತಾ, ಅಥವಾ ನಿನ್ನ ಮನಸ್ಸಿನಿಂದ ಕೆಟ್ಟ ಚಿಂತೆಗಳ ನಿಮಿತ್ತವಾಗಿ ಬಹಿಷ್ಕರಿಸುತ್ತಾ, ಶಪಿಸುತ್ತಾ, ಅವನಿಗೆ ಕೊಟ್ಟದ್ದನ್ನ, ಮಾಡಿದ್ದನ್ನ ಎಲ್ಲವನ್ನ ಬಹಿರಂಗಪಡಿಸುತ್ತಾ, ಒಳ್ಳೆಯವನು ಎಂದು ಹೇಳಿದ, ಒಳ್ಳೆಯವಳು ಎಂದು ಹೇಳಿದ ನೀನು ಮತ್ತೆ ಜನಸಮೂಹದ ಮುಂದೆ ಅವನ ಕೆಟ್ಟವನು, ಅವನು ಸರಿಯಲ್ಲ ಎಂದು ನೀನು ಹೇಳುತ್ತಿರುವೆಯಾದರೆ ಚಿಂತಿಸು. ನಿನ್ನ ಪ್ರಾರ್ಥನೆಗಳು ವ್ಯರ್ಥ, ನಿನ್ನ ಶಬ್ದಗಳು ವ್ಯರ್ಥ, ಎಲ್ಲವೂ ವ್ಯರ್ಥ. ಗಾಳಿಯನ್ನು ಹಿಂಬಟ್ಟಿಕೊಂಡಂತೆ ಹೋದಂತೆ ವ್ಯರ್ಥ. ಆದರೆ ಯಾವ ನಿನ್ನ ಶಬ್ದವು ದೇವರ ಮುಂದೆ ಇರುವುದಿಲ್ಲ. ಹೀಗೆ ಸಮೂಹ, ನಿನ್ನ ಮನೆ, ನಿನ್ನ ನೆರೆಹೊರೆ, ನಿನ್ನ ವಿಚಾರಣೆ, ನಿನ್ನ ಕೆಲಸ ಮಾಡುವ ಸ್ಥಳ, ನಿನ್ನ ಮುಂದೆ ಬರುವ ದರಿದ್ರರು, ಬಡವರು, ಭಿಕ್ಷಕರು ಎಲ್ಲರನ್ನ ಒಮ್ಮೆ ನೋಡು. ಅವರ ಮುಂದೆ ನೀನು ಹೇಗಿದ್ದೀಯಾ? ಹೇಗೆ ಜೀವಿಸುತ್ತಿದ್ದೀಯಾ? ಇವೆಲ್ಲವುಗಳಲ್ಲಿ ನೀನು ರೈಟ್ ಎಂಬುದಾದರೆ ನಿನ್ನ ಸ್ತುತಿ ದೇವರಿಗೆ ಇಷ್ಟವಾದ ಯಜ್ಞವಾಗಿ ಮಾರ್ಪಾಡಾಗುತ್ತದೆ. ಅದಕ್ಕೆ ನಾವು ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೈಹಿಕ ವ್ಯಾಮೋಹವೆಂಬ ಸ್ವಭಾವದಲ್ಲಿ ಬಿತ್ತುವವನು ನಾಶವೆಂಬ ಫಲವನ್ನು ಕೊಯ್ಯುತ್ತಾನೆ. ದೈಹಿಕವಾದ ಸ್ವಭಾವದಲ್ಲಿ ಬಿತ್ತುವವರು ಕೆಟ್ಟತನದಲ್ಲಿ ದೈಹಿಕವಾದ ಕೆಟ್ಟ ಅಂದ್ರೆ, ದೈಹಿಕ ಅಂದ್ರೆ ಎಲ್ಲರಿಗೂ ಒಂದೇ ಚಿಂತೆ, ಸೆಕ್ಸ್ ಇಲ್ಲ. ದೈಹಿಕವಾದದ್ದು ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟದ್ದು, ದೇಹದಿಂದ ಬರುವಂತದ್ದು, ದೇಹದಿಂದ ಹೊರಗೆ ಬರುವಂತದ್ದು ಎಲ್ಲವೂ ಬಾಯಿಯಿಂದ, ಚಿಂತೆಯಿಂದ, ಯೋಚನೆಯಿಂದ, ಕ್ರಿಯೆಯಿಂದ, ನಡೆಯಿಂದ, ನುಡಿಯಿಂದ, ಹೀಗೆ ದೇಹದಿಂದ ಹೊರಬರುವಂತದ್ದೆಲ್ಲವೂ ದೇಹದ ಮೂಲಕವಾಗಿ ಮಾಡುವ ಪಾಪಗಳೆಲ್ಲವೂ ಪಾಪ. ದೈಹಿಕ ಅಂದ್ರೆ ಸೆಕ್ಸ್ ಅಲ್ಲ, ವ್ಯಭಿಚಾರ ಅಲ್ಲ, ಅದರಲ್ಲಿಯೂ ಅದು ಸೇರ್ಕೊಳ್ತದೆ. ದೈಹಿಕ ದೇಹದಿಂದ ಮುಖಾಂತರವಾಗಿ. ಸುಳ್ಳು ಎಲ್ಲಿಂದ ಬರ್ತದೆ? ಬಾಯಿಂದ ಬರ್ತದೆ. ಕೋಪ ಎಲ್ಲಿಂದ ಬರ್ತದೆ? ನಮ್ಮಿಂದ ಬರ್ತದೆ. ನಮ್ಮಲ್ಲಿ ಎಲ್ಲ ದೈಹಿಕವಾಗಿ, ಎಲ್ಲ ಪಾಪಗಳು ದೈಹಿಕವಾಗಿ ಹೊರಬರುವಂತದ್ದು. ಕಾಮಕತನ ಮಾತ್ರವಲ್ಲ. ಹೀಗೆ ದೈಹಿಕವಾದವುಗಳನ್ನ ದೈಹಿಕ ವ್ಯಾಮೋಹವೆಂಬ ಸ್ವಭಾವದಲ್ಲಿ ಬಿತ್ತುವವನು ನಾಶವೆಂಬ ಫಲವನ್ನು ಕೊಯ್ಯುತ್ತಾನೆ. ಕಾರಣ ಅವನು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಜೀವಿಸ್ತಾನೆ. ದೈಹಿಕವಾಗಿ ನಾವು ಏನನ್ನ, ಯಾರ ಮೇಲೆ, ಯಾವುದೇ ರೀತಿಯಲ್ಲಿ ನೋಡಿ ಚಿಂತೆ ಮಾಡ್ತೇವೆ. ಒಂದು ವ್ಯಕ್ತಿಯನ್ನು ಹೇಗೆ ಅವಮಾನ ಪಡಿಸಬೇಕು, ಯಾವ ಸಮಯದಲ್ಲಿ ಅವಮಾನ ಪಡಿಸಬೇಕು, ಯಾವಾಗ ತಲೆ ತಗ್ಗಿಸುವಂತೆ ಮಾಡಬೇಕು, ಯಾವಾಗ ಏನು ಮಾಡಬೇಕೆಂಬುದಾಗಿ ಪ್ಲಾನ್ ಮಾಡ್ತಾನೆ. ಪ್ರತಿಯೊಬ್ಬ ಮನುಷ್ಯ ಸಮಯವನ್ನು ಕಾಯುತ್ತಾನೆ. ಗಂಡನಾಗಲಿ, ಹೆಂಡತಿಯಾಗಲಿ, ಮಕ್ಕಳಾಗಲಿ, ಎತ್ತವರಾಗಲಿ, ಒಡಹುಟ್ಟಿದವರಾಗಲಿ, ಮಿತ್ರನಾಗಲಿ, ಮಿತ್ರಿಯರಾಗಲಿ, ಎಂಥ ಬಾಂಧವ್ಯದಲ್ಲಿದ್ದರೂ ಮನಸ್ಸಿನಲ್ಲಿ ಕೆಟ್ಟತನವು ಬರುವಾಗ, ದುಷ್ಟತನವು ಬರುವಾಗ ಏನು ಮಾಡ್ತಾನೆ? ಅಲ್ಲಿ ಕೆಟ್ಟದ್ದನ್ನು ಅವನು ಬಿತ್ತುತ್ತಾನೆ. ಹೀಗೆ ವಾಕ್ಯ ಹೇಳ್ತಾ ಇದೆ, ಸ್ವಭಾವದಲ್ಲಿ, ಹೀಗೆ ದೈಹಿಕವಾದ ಸ್ವಭಾವದಲ್ಲಿ, ವ್ಯಾಮೋಹ ಎಂಬ ಸ್ವಭಾವದಲ್ಲಿ ಬಿತ್ತುವವನು ನಾಶವೆಂಬ ಫಲವನ್ನು ಇವತ್ತು ಕೊಯ್ಯುವುದಿಲ್ಲ ಇರಬಹುದು. ಇವತ್ತು ನಾನು ಎಷ್ಟು ಸುಳ್ಳು ಹೇಳಿ, ಚಾಡಿ ಹೇಳಿ, ದೂಷಣೆ ಮಾಡಿ, ನಿಂದನೆ ಮಾಡಿ, ಅಪವಾದನೆ ಮಾಡಿ, ಏನೆಲ್ಲಾ ಮಾಡಿ ಹೋಗಬಹುದು. ಆದರೆ
ಕಾಲವು ಬರುವ ತನಕ, ತಕ್ಕ ಸಮಯದವರೆಗೂ ನಿನಗೇನಾಗದೇ ಇರಬಹುದು. ಆದರೆ ಒಂದು ದಿನ ನಿನ್ನ ಮುಂದೆ ಆ ಸಮಯ ಪಕ್ಕನೆ ಬರುವುದು. ಒಂದು ದಿನ ಆ ಸಮಯ ಪಕ್ಕನೆ ಬರುವುದು. ನೀನು ಮಾಡಿದ್ದೆಲ್ಲವನ್ನ ಒಂದೇ ದಿನದಲ್ಲಿ, ಒಂದೇ ಕ್ಷಣದಲ್ಲಿ ನೀನು ನಾಶವೆಂಬ ಫಲವನ್ನ ಕೊಯ್ಯಬೇಕಾಗುವಂತ ಸಮಯ ಬರುತ್ತದೆ ಎಂಬುದನ್ನ ಮರೆಯಬೇಡ ನನ್ನ ಸಹೋದರ ಸಹೋದರಿ, ಮರೆಯಬೇಡ. ನೀನೇನೇ ಮಾಡಿ ಒಳ್ಳೆಯವಳು ಒಳ್ಳೆಯವನೆಂದು ಹೆಸರು ತೆಗೆದುಕೊಳ್ಳಬಹುದು. ಒಂದು ದಿನ, ಒಂದು ದೇಶ ಸ್ವಾಮಿ ಹೇಳುತ್ತಾರೆ, ನೀನು ಮನೆಯೊಳಗೆ ಮಾತನಾಡಿದ್ದು ಮಾಳಿಗೆ ಮೇಲೆ ಸಾರಲ್ಪಡುವುದು. ಮಾಳಿಗೆ ಮೇಲೆ ಸಾರಲ್ಪಡುವುದು. ನೀನೇನೇ ಮಾಡಿದರೂ ಅದು ಒಂದು ದಿನ ಬೆಳಕಿಗೆ ಬರುವುದು. ಒಂದು ದಿನ ನೀನು ಅದು ಪರರಿಗೆ ಕೇಡನ್ನು ನೀನು ಬಗೆಯುವಾಗ, ಪರರಿಗೆ ನೀನು ದ್ರೋಹ ಮಾಡುವಾಗ, ಪರರನ್ನ ನೀನು ನಾಶ ಮಾಡುವಾಗ, ನಿನ್ನ ದೈಹಿಕ ಸ್ವಭಾವಗಳಲ್ಲಿ ನೀನು ಪರರನ್ನ ನಾಶ ಮಾಡುವಾಗ, ಒಂದು ದಿನ ಆ ಫಲ ನಿನ್ನ ಮೇಲೆ ಪರಿಣಾಮ ಬೀರಿ ನಾಶನವೆಂಬುದು ನಿನ್ನನ್ನು ನಶಿಸುವುದು. ನಾಶವೆಂಬ ಫಲವನ್ನ ಕೊಯ್ಯಲೇಬೇಕು. ಹೀಗೆ ನಾಶವೆಂಬ ಫಲವನ್ನು ಕೊಯ್ಯುವ ಯಾವೊಬ್ಬನು ಸಹ ಪವಿತ್ರ ಆತ್ಮಭರಿತನಲ್ಲ. ದೈಹಿಕ ಸ್ವಭಾವದಲ್ಲಿ ಬಿತ್ತುವವನು ಪವಿತ್ರಾತ್ಮರನ್ನು ಪಡೆದವನಲ್ಲ. ಪ್ರೀಸ್ ದ ಲಾರ್ಡ್. ಬಾಯಲ್ಲಿ ಹೊಲಸು ಮಾತುಗಳು, ಬಾಯಲ್ಲಿ ಶಾಪದ ಮಾತುಗಳು, ಬಾಯಲ್ಲಿ ಸುಳ್ಳು ಮಾತುಗಳು, ದೂಷಣೆಯ ಮಾತುಗಳು, ನಿಂದೆಯ ಮಾತುಗಳು, ಅವಹೇಳನದ ಮಾತುಗಳು, ಕೆಟ್ಟ ಮಾತುಗಳು, ಮತ್ತೊಬ್ಬರನ್ನ ನಾಶ ಮಾಡುವಂತ ಸ್ವಭಾವಗಳು ನಮ್ಮಲ್ಲಿ ಬರುವಾಗ ನಾವು ಪವಿತ್ರಾತ್ಮರನ್ನ ಅರಿತಿಲ್ಲ ಎಂಬುದಾಗಿ ಅರ್ಥ. ಪವಿತ್ರಾತ್ಮರು ನಮ್ಮಲ್ಲಿ ಇಲ್ಲ ಎಂಬುದಾಗಿ ಅರ್ಥ. ಯೋಚಿಸಬೇಕು ಸಹೋದರ ಸಹೋದರಿ. ಹೀಗೆ ನನ್ನಲ್ಲಿ ನಾವು ಕೇಳಿದಂತ ಈ ಸಂದೇಶಗಳಲ್ಲಿ ಒಳಿತಾದವುಗಳೆಲ್ಲವೂ ಪಾಸಿಟಿವ್ ಆಗಿ ಏನೆಲ್ಲ ಕೇಳಿದ್ವೋ ಆ ಪಾಸಿಟಿವ್ನ ಸ್ವಭಾವಗಳು ನಮ್ಮಲ್ಲಿ ಇದ್ದರೆ ಮಾತ್ರವೇ ಪವಿತ್ರಾತ್ಮರು ನಿನ್ನಲ್ಲಿ ಚಲನೆಯಾಗಿದ್ದಾರೆ, ಚಲನೆ ಮಾಡುತ್ತಾ ಇದ್ದಾರೆ, ವಾಸ ಮಾಡುತ್ತಾ ಇದ್ದಾರೆ ಎಂಬುದು. ಅಲ್ಲದೆ ನೀನೇನೇ ಮಾಡಿ ಎಷ್ಟೇ ಕಿರುಚಿ ಕೂಗಾಡಿ ಸ್ತುತಿಸಿ ಆರಾಧಿಸಿದರೂ ಅದು ಪವಿತ್ರಾತ್ಮನಿಗೂ ದೇವರಿಗೂ ಮೆಚ್ಚುಗೆ ಆದುದಲ್ಲ, ಸೈತಾನನಿಗೆ ಮೆಚ್ಚುಗೆಯಾದದ್ದು. ನಿನ್ನನ್ನು ಕೆಣಿಯಲ್ಲಿ ಹಾಕುವ ಸೈತಾನನಿಗೆ ಮೆಚ್ಚುಗೆಯಾದದ್ದು. ನಿನ್ನನ್ನು ಶೋಧಕನಾಗಿ ಬಲಬೀಸಿ ತನ್ನಡೆಗೆ ಸೆಳೆದುಕೊಂಡಂತ ಸೈತಾನನಿಗೆ ಮೆಚ್ಚುಗೆಯಾದದ್ದು. ಪ್ರೈಸ್ ದ ಲಾರ್ಡ್. ಎಚ್ಚರವಾಗಿರಬೇಕು. ಅದೇ ಹೇಳಿತ್ತು, ದೈಹಿಕ ಸ್ವಭಾವದಲ್ಲಿ ಬಿತ್ತುವವನು, ಅದೇ ವಾಕ್ಯದ ನಾನು ಪವಿತ್ರಾತ್ಮ ಸ್ವಭಾವದಲ್ಲಿ ಬಿತ್ತುವವನು ಆತ್ಮದಿಂದ ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತಾನೆ. ಹೀಗಿರುವಾಗ ನೀನು ದಿನಂಪ್ರತಿ ಸ್ತುತಿಸದೆ ಹೋದರೆ, ಪ್ರಾರ್ಥಿಸದೆ ಹೋದರೆ, ದೇವರ ಮುಂದೆ ಕುಳಿತುಕೊಳ್ಳದೆ ಹೋದರೆ, ಅಥವಾ ಅಡೋರೇಷನ್ ಚಾಪಲ್ ಅಲ್ಲಿ ಕುಳಿತುಕೊಳ್ಳದೆ ಹೋದರೆ ದೇವರಿಗೆ ಟೆನ್ಷನ್ ಆಗ್ತದ? ಪ್ರಾರ್ಥಿಸದೇ ಇದ್ರೆ ಟೆನ್ಷನ್ ಆಗ್ತದ? ದೇವರಿಗೆ ಟೆನ್ಷನ್ನೇ ಇಲ್ಲ. ನೀನು ಪ್ರಾರ್ಥನೆ ಮಾಡದೇ ಇದ್ರೆ ಟೆನ್ಷನ್ ಇಲ್ಲ, ನೀನು ಸ್ತುತಿಸದೇ ಹೋದ್ರೂ ಟೆನ್ಷನ್ ಇಲ್ಲ, ನೀನು ಆರಾಧನೆ ಮಾಡದೇ ಇದ್ರೂ ಟೆನ್ಷನ್ ಇಲ್ಲ, ನೀನು ಹೋಗಿ ದೇವಾಲಯದಲ್ಲಿ ಕುಳಿತುಕೊಳ್ಳದೆ ಹೋದ್ರೆ ದೇವರಿಗೆ ಟೆನ್ಷನ್ನೇ ಇಲ್ಲ. ಅಯ್ಯೋ ನನ್ನ ಸ್ತುತಿಸ್ಲಿಲ್ವಲ್ಲ, ಅಯ್ಯೋ ನಾನು ಬರಲಿಲ್ವಲ್ಲ, ನನ್ನ ಆರಾಧಿಸ್ಲಿಲ್ವಲ್ಲ, ಅಯ್ಯೋ 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 ಇಲ್ಲ. ಅವರು ಸರ್ವಶಕ್ತರಾದ ದೇವರು, ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರರು, ಸ್ತುತಿಗಳ ಮಧ್ಯೆ ಜೀವಿಸುವವರು, ಸ್ತುತಿಗಳ ಸಿಂಹಾಸನದಲ್ಲಿ ಕುಳಿತಿರುವವರು. ಆದರೆ ನಿನ್ನ ಸ್ತುತಿಯು ಆ ನಿನ್ನ ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ ಈ ದಿನದ ಈ ಸೆಷನ್ ಸಂಪೂರ್ಣವಾಗಿ ನೀನು ಕೇಳುವಾಗ ನಿನಗೆ ಅರಿವಾಗುತ್ತದೆ ಯಾವಾಗ ನಿನ್ನ ಸ್ತುತಿ ಬಲಿಯು ದೇವರಿಗೆ ಸಮರ್ಪಿತವಾಗುತ್ತದೆ ಎಂಬುದು. ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ನಿಮಗೆ ಕಳಿಸುವ ಯೂಟ್ಯೂಬ್ ಲಿಂಕ್ಗಳನ್ನು ದಯವಿಟ್ಟು ಶೇರ್ ಮಾಡಿ. ಪರರು ದೇವರನ್ನು ಅರಿತುಕೊಳ್ಳಲಿ, ಪವಿತ್ರ ಆತ್ಮನ ಅರಿತುಕೊಳ್ಳಲಿ, ಪವಿತ್ರಾತ್ಮ ಭರಿತರಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181.
ಮೇ ಗಾಡ್ ಬ್ಲೆಸ್ ಯು.